30ನೇ ಕವನ ಸಾರಾಂಶ. ವೇದವ್ಯಾಸರು ಬಂದು ಭೀಷ್ಮ, ಧೃತರಾಷ್ಟ್ರ ಮೊದಲಾದವರಿಗೆ ಬೋಧಿಸಿ ಅವರ ಶೋಕ ಜ್ವರವನ್ನು ಬಿಡಿಸಿದರು. ಬಳಿಕ ಯೋಜನಾಗಂಧಿಯನ್ನು ಕರೆದು, ಅಮ್ಮ, ನೀವು ಇಲ್ಲಿರುವುದು ಸರಿಯಲ್ಲ. ನಿಮ್ಮ ಭರತ ವಂಶದಲ್ಲಿ ಬೆಂಕಿ ಹುಟ್ಟಿದೆ. ಇದು ಸಮಸ್ತ ಕ್ಷತ್ರಿಯ ಕುಲವನ್ನು ಸುಡುತ್ತಿದೆ ಎಂದರು. ಆಗ 31ನೆಯ ಕವನ. ಹೇಳಬಾರದು ಮುಂದಣದು ದುಷ್ಕಾಲವಿಂದಿಗೆ ನಾಳೆ ಬಿಟ್ಟಿತು. ವರ್ಣ ಧರ್ಮಾಶ್ರಮದ ನೆಲ ಹೋಯಿತು. ಕಾಲ ವಿಷಮವು ಕೌರವ ಕ್ಷಿತಿಪಾಲ ಪಾಂಡು ಕುಮಾರರಲ್ಲಿ ಕೈ ಮೇಳವಿಸುವುದು. ತಾಯೇ ಬೀಜಯಂಗೈ ನೀವೆಂದ. ಅಂದರೆ ತಾಯೇ, ಮುಂದೆ ಬರುವುದು ದುಷ್ಕಾಲ. ಇಂದಿಗಿಂತ ನಾಳೆಗಿಂತ ನಾಡಿದು ಹೆಚ್ಚು ಕಷ್ಟಕರ. ವರ್ಣಾಶ್ರಮ ಧರ್ಮಗಳ ನಾಳೆ ತಪ್ಪಿತು. ವಿಷಮ ಕಾಲ ಬರುತ್ತದೆ. ಕೌರವರು ಪಾಂಡವರಿಗೆ ಯುದ್ಧವಾಗುತ್ತದೆ. ನೀವು ಬೀಜಯಂಗೈಸಿರಿ ಬೀಜಯಂಗೈಸಿರಿ ಎಂದು ವೇದವ್ಯಾಸರು ಯೋಜನಾಗಂಧಿಗೆ ಹೇಳಿದರು. ಮತ್ತೊಮ್ಮೆ ಕವನ ಓದ್ತೀನಿ. 31ನೇ ಕವನ. ಹೇಳಬಾರದು ಮುಂದಣದು ದುಷ್ಕಾಲವಿಂದಿಗೆ ನಾಳೆಗೆ ನಾಳೆ ಬಿಟ್ಟಿತು. ವರ್ಣ ಧರ್ಮಾಶ್ರಮದ ನೆಲೆ ಹೋಯಿತು. ಕಾಲ ವಿಷವದು ಕೌರವ ಕ್ಷಿತಿಪಾಲ ಪಾಂಡುವು ಕುಮಾರರಲ್ಲಿ ಕೈ ಮೇಳವಿಸುವುದು. ತಾಯೇ ಬೀಜಂಗೈ ನೀವೆಂದ. ಈ ಸಂಧಿಯ ಕೊನೆಯ ಕವನ 32ನೇ ಕವನ. ಎನಲು ಯೋಜನಾಗಂಧಿ ನಿಜ. ನಂದನನ ನುಡಿಯೇ ವೇದಿಸಿದ್ದ ವಿದೆನುತ. ನಂದನನ ನುಡಿಯೇ ವೇದಿಸಿದ್ದ ಎನ್ನುತ್ತ ಸೊಸೆಯರು ಸಹಿತ ನಡೆದಳು ವರ ತಪೋವನಕ್ಕೆ. ಮುನಿಪ ನತ್ತಲು ಬದರಿಕಾ ನಂದನಕ್ಕೆ. ಮರಳಿದ ನಿತ್ತ ಗಂಗಾ ತನುಜ. ಸಲುಹಿದ ಅಖಿಲ ಪಾಂಡವ ಕೌರವ ವ್ರಜವ. ಅಂದರೆ ಯೋಜನಾಗಂಧಿಯು ವೇದವ್ಯಾಸರು ಹೇಳಿದ ಮಾತು ವೇದವಾಕ್ಯ ಎಂದು ಒಪ್ಪಿ ತನ್ನ ಸೊಸೆಯಂದಿರ ಜೊತೆಗೆ ತಪೋವನಕ್ಕೆ ಹೊರಟು ಹೋದಳು. ವೇದವ್ಯಾಸರು ಬದ್ರಿಕಾಶ್ರಮಕ್ಕೆ ಹಿಂದಿರುಗಿದರು. ಭೀಷ್ಮನು ಕೌರವರನ್ನು ಪಾಂಡವರನ್ನು ರಕ್ಷಿಸುತ್ತಿದ್ದನು. ಧನ್ಯವಾದಗಳು.